ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡುವಂತೆ ಸರ್ಕಾರಕ್ಕೆ ಮನವಿ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರು 4 ಬಾರಿ ಒಂದೇ ಪಕ್ಷದಿಂದ ಆಯ್ಕೆಯಾದ ಅವರು ನಮ್ಮ ಭಾಗದ ಏಳಿಗೆಗಾಗಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ಅಂತ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಎಷ್ಟೇ ಬಾರಿ ಆಡಳಿತಕ್ಕೆ ಬಂದರೂ ಜಿಎಸ್ ಪಾಟೀಲ್ ಸಾಹೇಬರಿಗೆ ಅನ್ಯಾಯ ಮಾಡುತ್ತಲೇ ಬಂದಿದೆ. ಹಾಗಾಗಿ ಈ ಬಾರಿ ಹಿರಿಯ ನಾಯಕರಾದ ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಲೇಬೇಕು ಎಂದು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಹಾಗೂ ಒತ್ತಾಯ ಮಾಡಿದರು. ಕರುನಾಡ ಘರ್ಜನೆ ನ್ಯೂಸ್ ಗದಗ. ಜಿಎಸ್ ಪಾಟೀಲ್ರಿಗೆ ಗದಗ ಜಿಲ್ಲೆಯನ್ನು ಪ್ರತಿನಿಧಿಸಿ ನಮ್ಮ ಸಮುದಾಯದವರಂತ ಹಿರಿಯರಾದಂತಹ ಜಿಎಸ್ ಪಾಟೀಲ್ ಅವರನ್ನ ಮಂತ್ರಿಗಿರಿ ಮಾಡಬೇಕು, ಅವರಿಗೆ ಸಂಪುಟ ವಿಸ್ತರಣೆ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ರಾಜ್ಯ ಘಟಕ ಕೂಡ ಒತ್ತಾಯವನ್ನು ಮಾಡಿದೆ. ಈಗಾಗಲೇ ಜಿಎಸ್ ಪಾಟೀಲ್ ಸಾಹೇಬರಿಗೆ 4 ಬಾರಿ ಅವಧಿಗೆ ಆಗಿದ್ದರಿಂದ ನನ್ನ ಒಂದು ಕಳಕಳಿ ಮನವಿ ಅಂತಂದ್ರೆ, ಈಗಾಗಲೇ ಯಾವಾಗ ಕಾಂಗ್ರೆಸ್ ಪಕ್ಷ ಸರ್ಕಾರ ಈ ರಾಜ್ಯದಲ್ಲಿ ಬಂದಾಗ ಜಿಎಸ್ ಪಾಟೀಲ್ರಿಗೆ ಪ್ರತಿ ಬಾರಿ ಕೂಡ ಅನ್ಯಾಯ ಆಗ್ತಾ ಇದೆ. ಅದನ್ನ ಸರಿ ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸರ್ಕಾರ ಮುಂದಾಗಬೇಕು ಅಂತಕ್ಕಂತ ಹೇಳಿ ವೀರಶೈವ ಲಿಂಗಾಯತ ಸಮಾಜ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಈ ಸಲ ನಾವು ಜಿಎಸ್ ಪಾಟೀಲ್ ಶಾಸಕರನ್ನ ನಾವು ಮಂತ್ರಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ನಮಗೆಲ್ಲ ಮಾತು ಕೊಟ್ಬಿಟ್ರು. ಆ ಮಾತಿನಂತೆ ನಡ್ಕೋಬೇಕು ಅಂತ ಹೇಳಿ ನಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿಯನ್ನ ಮಾಡ್ಕೋತಾ ಇದ್ದೀವಿ. ಈ ಬಾರಿ ನಮಗೇನಾದ್ರೂ ಅನ್ಯಾಯ ಮಾಡಿದ್ರಂದ್ರೆ ಮುಂಬರುವಂತ ಎಲ್ಲ ಚುನಾವಣೆಗಳನ್ನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಬಹಳಷ್ಟು ಎಲ್ಲರಿಗೂ ನಮಗೆ ನೋವಾಗೈತಿ. ಹಲವಾರು ಬಾರಿ ನಮ್ಮ ಶಾಸಕರಿಗೆ ಯಾಕೆ ನೀವು ಪದೇ ಪದೇ ಅನ್ಯಾಯ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರಿಗಿಂತ ವಯಸ್ಸಿನಲ್ಲಿ ಹಿರಿಯರು, ಅನುಭವವುಳ್ಳವರು, ಒಂದು ಪಕ್ಷಕ್ಕಾಗಿ ನ್ಯಾಯವನ್ನು ಒದಗಿಸಿದಂಥವರು ಸನ್ಮಾನ್ಯ ಜಿಎಸ್ ಪಾಟೀಲ್ ಶಾಸಕ. ಅಂಥವರನ್ನ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಿ? ನಾವು ರಾಜೀನಾಮೆ ಕೊಡುವುದರ ಮುಖಾಂತರ ಸಾಕಷ್ಟು ಸಲ ನಾವು ಕೇಳಿದ್ದೀವಿ ಸರ್ಕಾರಕ್ಕೆ, ಏನು ನಮಗ ಅನ್ಯಾಯ ಆಗೈತಿ, ಯಾಕೆ ನಮಗ ಅನ್ಯಾಯ ಮಾಡಕತ್ತೀರಿ, ಅದಕ್ಕೆ ಉತ್ತರ ಕೊಡ್ರಿ ಅಂತ ನಾವು ಪದೇ ಪದೇ ಒತ್ತಾಯ ಮಾಡ್ತೀವಿ. ಈ ಸಲ ಏನಾದರೂ ನಮಗ ಅನ್ಯಾಯ ಮಾಡಿದ್ರೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ. ಡಿಕೆ ಶಿವಕುಮಾರ್ ಅವ್ರ ಹತ್ರ ನಾವು ಮೊದಲು ಮನವಿಯನ್ನ ಮಾಡ್ಕೊತಾ ಇದ್ವಿ, ನಮ್ಮ ಶಾಸಕರಿಗೆ ಈ ಸಲ ನೀವು ಅನ್ಯಾಯವನ್ನ ಮಾಡಬಾರ್ದು, ನಂಬರ್ 1 ಮತಕ್ಷೇತ್ರಕ್ಕೆ ನೀವು ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಹೇಳಿ ಈ ಮುಖಾಂತರ ನಾನು ಕಳಕಳಿ